ತುಂಬಾ ದಿನ ಆದ್ಮೇಲೆ ಹೊರಗಡೆ ಹೋದ್ವಿ. ಯಾಕಂದ್ರೆ ನನ್ನ ಫ್ರೆಂಡ್ ಊರಿಂದ ಬಂದಿದ್ಲು. ಅವಳು ಬಂದಿರೋದು ನನಗೆ ಬಹಳನೇ ಖುಷಿ ಆಯ್ತು. ಬಹಳ ದಿನ ಆದ್ಮೇಲೆ ಮೀಟ್ ಆಗ್ತಿದೀವಿ. ಅದಕ್ಕೋಸ್ಕರ ರೆಸ್ಟೋರೆಂಟ್‌ಗೆ ಹೋಗಿ ಚೆನ್ನಾಗಿ ತಿಂದು, ಹಂಗೆ ನೆಕ್ಸ್ಟ್ ಹೋಗಿ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು, ಜ್ಯೂಸ್ ಕುಡ್ದು, ಹಂಗೆ ಮನೆಗೆ ಹೋಗ್ತಾ ವಿಡಿಯೋನ ರೆಕಾರ್ಡ್ ಮಾಡಿದ್ದು. ಲೈಫಲ್ಲಿ ಏನ್ ಗೊತ್ತಾ? ನಾವ್ ಯಾವಾಗ್ಲೂ ಅನ್ಕೋತೀವಿ, ನಾವ್ ಯಾವಾಗ್ಲೂ ಬೇರೆಯವ್ರನ್ನ ಖುಷಿ ಪಡಿಸಿದ್ರೇನೆ ನಾವು ಒಳ್ಳೆಯವರು, ಇಲ್ಲಾಂದ್ರೆ ನಾವು ಕೆಟ್ಟವರು. ನೋ, ಇದು ರಾಂಗ್. ಅದು ನಮ್ ದಡ್ಡತನ. ನಮ್ ಇನ್ನೋಸೆನ್ಸ್‌ನ ಬೇರೆಯವ್ರು ಯೂಸ್ ಮಾಡ್ಕೋತಾರೆ. ನಮ್ ಫೇವರ್ ಆಗಿ ಯಾವತ್ತೂ ಅವರು ಇದು ಮಾಡಲ್ಲ. ಅದೇ ನಾವು ನೋಡಿ, ಅಯ್ಯೋ ಅವ್ರು ಏನ್ ಅನ್ಕೊಂಡ್ಬಿಡ್ತಾರೆ, ಅಯ್ಯೋ ಅವ್ರಿಗೆ ಹರ್ಟ್ ಆಗುತ್ತೆ, ಅವ್ರು ನಮಗೆ ಕೆಟ್ಟದ್ ಮಾಡ್ತಿದ್ರು, ಅದನ್ನ ಡೈರೆಕ್ಟ್ ಆಗಿ ಹೇಳಿದ್ವಿ ಎಲ್ಲಿ ಅವ್ರು ನೊಂದ್ಕೊಂತಾರಂತ ಹೇಳ್ತಿರಲ್ಲ, ಅದು ನಮ್ ಇನ್ನೋಸೆನ್ಸ್. ಅವ್ರು ಆ ಥರ ಯೂಸ್ ಮಾಡ್ಕೋತಾರೆ, ನಾವು ಅದಕ್ಕೆ ಬಕ್ರಾಗ್ತೀವಿ ಅಷ್ಟೇ. ಅವ್ರ ಎಕ್ಸ್ಪೆಕ್ಟೇಷನ್ಸ್ ಯಾವತ್ತೂ ಕಡಿಮೆ ಆಗಲ್ಲ. ನೀವು ಅವ್ರನ್ನ ಖುಷಿ ಪಡ್ಸೋಕೆ ಮಾಡ್ತಾನೆ ಇರಿ, ಲೈಫ್ ಲಾಂಗ್ ಮಾಡಿದ್ರು ವೇಸ್ಟ್. ನಿಮಗೆ ಏನಿರುತ್ತೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಏನಿರಲ್ಲ. ಒಂದ್ಸಲ ರಿಯಲೈಸ್ ಆದ್ಮೇಲೆ ಲೈಫಲ್ಲಿ ನಾವ್ ಏನ್ ಮಾಡಿದ್ವಿ ತಿರುಗಿ ನೋಡಿದ್ರೆ ನಮ್ಗೆ ಯಾವ್ದು ಒಳ್ಳೆ ಮೆಮೊರೀಸೇ ಇರಲ್ಲ. ಇರೋದು ಒಂದು ಲೈಫ್. ನಮ್ಮ ಲೈಫ್ನ ನಮ್ಗೆ ಇಷ್ಟ ಬಂದಿರೋ ತರ ಬದುಕಬೇಕು. ಹಂಗಂತ ಬೇರೆಯವ್ರಿಗೆ ಕೆಟ್ಟದಾಗಿರಂತ ಹೇಳಲ್ಲ. ಅತಿಯಾಗಿ ಮಾಡೋರ ಹತ್ರ ಎಷ್ಟಕ್ಕೆ ಇರ್ಬೇಕು ಅಷ್ಟಕ್ಕೆ ಇರಬೇಕು. ನಮಗೆ ಇಷ್ಟ ಇದ್ರೆ ಮಾತ್ರ ಅದನ್ನ ಮಾಡಬೇಕು. ನಮಗೆ ಕಷ್ಟ ಆದ್ರೂ ಅದನ್ನ ಮಾಡೋದಕ್ಕೆ ಯಾವತ್ತೂ ಹೋಗ್ಬಾರ್ದು. ಒಳ್ಳೆಯವ್ರ ಅವ್ರು ಕೆಟ್ಟವ್ರು ಅಂದ ತಕ್ಷಣ ನಾವು ಕೆಟ್ಟವ್ರೇನೂ ಆಗಲ್ಲ. ಬಡವರಿಗೆ 4 ಜನ ಬಡವರಿಗೆ ನಮ್ಮ ಕೈಲಾದಷ್ಟು ಸಹಾಯ ಮಾಡಿರೋದ್ರಲ್ಲಿ ಸಿಗೋ ಖುಷಿನೇ ಬೇರೆ ಇರುತ್ತೆ. ಸಂಬಂಧಿಕರು ಹಂಗೆ ಹಿಂಗೆ ಹೋದ್ರೆ ವೇಸ್ಟ್ ಅದೆಲ್ಲ. ಇರೋದು ಒಂದು ಜೀವನನ ಖುಷಿಯಾಗಿ ನಮ್ಮ ಮನಸ್ಸಿಗೆ ಬಂದಿರೋ ಥರ ತೃಪ್ತಿಯಿಂದ ಗೌರವತೆಯಿಂದ ಬದುಕಿ 4 ಜನ ಅಂದರೆ ವಯಸ್ಸಾದವರು, ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಿ ಆ ನೆಮ್ಮದಿಯ ಖುಷಿ ಬೇರೆನೇ ಇರುತ್ತೆ.